ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ವಿಶೇಷವಾಗಿ ಗುರುಮುಟ್ಕಲ್ ಮತಕ್ಷೇತ್ರದ ಬರ್ತಕ್ಕಂಥ ಹೊಸಳ್ಳಿ ಗ್ರಾಮದಲ್ಲಿ ಕೆಲವು ಓಣಿಗಳೆಲ್ಲ ಕುಡಿ ನೀರು ಇರೋದ ಕಾರಣದ ಹೆಣ್ಮಕ್ಳು ಮಹಿಳೆಯರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣದ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕುಂಭಕರ್ಣ ನಿದ್ರೆ ಜಾರಿದಂತಹ ಅಧಿಕಾರಿಗಳಿಗೆ ಇವತ್ತು ಎಚ್ಚೆತ್ತುಕೊಳ್ಬೇಕು. ಇವತ್ತು ಚಳಿಗಾಲದಲ್ಲಿ ಈ ಪರಿಸ್ಥಿತಿ ಆದಂದ್ರೆ ಮತ್ತು ನಾಳೆ ಬೇಸಿಗೆ ಸಮಯದಲ್ಲಿ ಯಾವ ಸಮಯದಲ್ಲಿ ಆದರೂ ಕೂಡ ಇವರಿಗೆ ಸಾಂಕ್ರಾಮಿಕ ರೋಗ ಹರಡುವ ಸಂಭವ ಅದ. ತಕ್ಷಣ ಎಚ್ಚೆತ್ತುಕೊಂಡು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಒರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಈ ಮಹಿಳೆಯರ ಅಹವಾಲುಗಳನ್ನು ಸ್ವೀಕಾರ ಮಾಡಬೇಕು. ತಕ್ಷಣ ಈ ನೀರಿನ ಕೊರತೆ ಆಗದಂತೆ ಕ್ರಮ ಕೈಗೊಳ್ಳತಕ್ಕಂಥ ವ್ಯವಸ್ಥೆ ಜಿಲ್ಲಾಡಳಿತ ಮಾಡಬೇಕು. ನಮ್ಮ ಮನೆ ನೀರು ಭಾಳ ತಿಪ್ಪಲ ಅದ ಹೊಸಳ್ಳಿ ನೀರಿಂದು ಕೊಡ ತಗೊಂಡು ಹೋಗ್ಲಕತ್ತೀವಿ. ಆ ಕಡೆ ತಿರುಗಾಡ್ಲಕತ್ತೀವಿ. ದನ ಕರ ಬಟ್ಟೆ ಒಗಿಲಾಕ ನಮ್ಗೆ ಬಾರ ಪರಿಸ್ಥಿತಿ ಅದ. ನಮ್ಮೂರಾಗ ನೀರು ಬಾರ ಪರಿಸ್ಥಿತಿ ಆದ್ರಿ. ದನ ಕರ ಮನುಷ್ಯರ ಬಟ್ಟೆ ಬರೀ ಊರ್ ಮನೆಗ್ಲೆ ಹೊರಗೆ ನೀರು ಏನೂ ಇಲ್ಲ, ಹಾಕಿಲ್ಲ, ಏನಿಲ್ಲ. ಒಂದು ಬೋರಿಂಗ ಎಲ್ಲರೂ ಹೆಣ್ಮಕ್ಳು ಹೊಡೆದಾಡಿ ಸಾಯ್ಲಕತ್ತೀವಿ. ನೀರೇ ಯಾರದಾಗ ನೀರೇ ಇಲ್ಲ. ಹೊಣಗಿರಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತ ಬರುವಂಥ ಹೊಸಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ. ನಾನೊಬ್ಬ ಪಂಚಾಯತಿ ಸದಸ್ಯನಾಗಿ ಇವತ್ತು ಹೇಳಲು ನನಗೂ ಕೂಡ ನಾಚಿಕೆ ಆಗೋಂಥ ಪರಿಸ್ಥಿತಿ ಇದೆ. ಸರ್ಕಾರದ ಅನುದಾನ ನೀರು ನಿರ್ವಹಣೆಗೆ ಅಂತ 15ನೇ ಹಣಕಾಸಲ್ಲಿ ಲಕ್ಷಾಂತರ ರೂಪಾಯಿ ಮೀಸಲಿಡ್ತಾರೆ. ಆದರೆ ಅದು ಹಣ ಇಲ್ಲಿಗೆ ಹೋಗುತ್ತಂತ ನಮಗೂ ಅರ್ಥ ಇವತ್ತಿಗೆ ಆಗಿಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನು ನಮ್ಮ ಊರಿನ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ವಿನಂತಿ. ಒಂದು ವೇಳೆ ಇದು ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಪಂಚಾಯತಿ ಸದಸ್ಯತೆಗೆ ರಾಜೀನಾಮೆ ಕೊಡ್ತೀವಿ. ಯಾವ ಏನು ನಿಮ್ಮ ಹೆಸರು?